ಜಾತಿ ಜನಗಣತಿಯ ದಂಗಲ್ ಸದ್ಯಕ್ಕೆ ಮುಂದಿನ ಕ್ಯಾಬಿನೆಟ್ಗೆ ಶಿಫ್ಟ್ ಆಗಿದೆ. ಇವತ್ತು ಸಂಪುಟದ ಮುಂದೆ ಕೇವಲ ವರದಿಯನ್ನು ಮಾತ್ರ ಮಂಡನೆ ಮಾಡಲಾಗಿದೆ. ಜಾತಿ ಜನಗಣತಿಯ ವಿಚಾರದಲ್ಲಿ ಎಐಸಿಸಿಯ ಅಧಿವೇಶನದಲ್ಲಿ ಭಾಗಿಯಾಗಿ ಬರ್ತಾ ಇದ್ದಂಗೆ ಜಾತಿ ಜನಗಣತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದ ರಾಜ್ಯ ಸರ್ಕಾರ ಸದ್ಯಕ್ಕೆ ಆ ದಂಗಲನ್ನ ಒಂದು ವಾರಕ್ಕೆ ಶಿಫ್ಟ್ ಮಾಡಿದೆ ಮುಂದಿನ ಕ್ಯಾಬಿನೆಟ್ಗೆ. ಇವತ್ತು ಕೇವಲ ಕ್ಯಾಬಿನೆಟ್ ಸಭೆಯಲ್ಲಿ ಜಾರಿ ಸಂಬಂಧ ಚರ್ಚೆ ಆಗಿದೆ. ಸುಮಾರು 3 ಗಂಟೆಗಳ ಕಾಲ ನಡೆದಂಥ ಮೀಟಿಂಗ್ನಲ್ಲಿ ಚರ್ಚೆ ಮಾತ್ರ ಆಯಿತು ಬಿಟ್ಟರೆ ಅದನ್ನು ಜಾರಿ ಮಾಡೋದಕ್ಕೆ ವರದಿಯನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಹಿಂಜರಿದಿದೆ. ಏಪ್ರಿಲ್ 17ನೇ ತಾರೀಕು ಮತ್ತೊಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಿಗದಿ ಮಾಡಲಾಗಿದೆ. ಆ ಸಭೆಯಲ್ಲಿ ಸಚಿವರುಗಳ ಅಭಿಪ್ರಾಯವನ್ನು ಸ್ವೀಕರಿಸಲಾಗುತ್ತೆ. ಅವತ್ತೇ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡ್ತಾರಾ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಸಚಿವರುಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡೋ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು. ಆದರೆ ಇವತ್ತೇ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲಿಲ್ಲ. ತರಾತುರಿನಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳದೆ ಒಂದು ವಾರಕ್ಕೆ ಈ ದಂಗಲನ್ನು ಶಿಫ್ಟ್ ಮಾಡಿದ್ದಾರೆ. ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ವಿರೋಧದ ನಡುವೆ ಜಾತಿ ಜನಗಣತಿ ರಾಜ್ಯದಲ್ಲಿ ವರದಿ ಆಗುತ್ತಾ, ಮಂಡನೆ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ. ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಇದನ್ನು ಸರ್ಕಾರ ಕರೆದಿದೆ. ಆದರೆ ಈ ಜಾತಿ ಜನಗಣತಿ ಒಂದು ವೇಳೆ ಜಾರಿ ಆಯಿತು ಅಂತಂದರೆ ರಾಜ್ಯ ರಾಜಕಾರಣದ ಜಾತಿ ಸಮೀಕರಣ, ಆ ಲೆಕ್ಕಾಚಾರಗಳೇನಿದೆ ಅದೆಲ್ಲ ಬುಡಮೇಲಾಗ್ಬಿಡುತ್ತೆ. ಯಾರು ಏನೇ ಹೇಳಿದ್ರು ಜಾತ್ಯತೀತ ತಾವು ಅಂತಂದ್ರೂ ಪ್ರತಿ ಚುನಾವಣೆಯಲ್ಲಿ ಪಕ್ಷಗಳು ಜಾತಿಯ ಅನುಸಾರವಾಗಿ, ಸಮುದಾಯಗಳ ಅನುಸಾರವಾಗಿಯೇ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡೋದು ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು. ಹಾಗಾಗಿ ಜಾತಿ ಜನಗಣತಿ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನಕ್ಕೆ ಸಂಪುಟ ಸಭೆ ಬಂದಿಲ್ಲ. ಒಂದಿಷ್ಟು ಪರ, ಇನ್ನೊಂದಿಷ್ಟು ವಿರೋಧ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಗೊಂದಲ ಆಯಿತು. ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರೋದ್ರಿಂದ ಒಂದು ಕಲೆಕ್ಟಿವ್ ಒಪಿನಿಯನ್ ಸಂಗ್ರಹ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈ ವರದಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಒಂದು ವಾರ ಟೈಮ್ ಇದೆ. ವರದಿಯ ಪ್ರತಿಗಳನ್ನು ನೀಡಿ ಪ್ರತಿ ಅಂಶಗಳನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಆಗಲೇ ಹೇಳಿದಾಗ ಲಿಂಗಾಯತ ಸಚಿವರುಗಳ ವಿರೋಧ ಇದೆ, ಒಕ್ಕಲಿಗ ಸಚಿವರುಗಳ ವಿರೋಧ ಇದೆ. ಅವರೆಲ್ಲರ ವಿರೋಧದ ನಡುವೆ ಈಗ ಲಿಂಗಾಯತ ಒಕ್ಕಲಿಗ ಅಂತಂದಾಗ ರಾಜ್ಯದ ಉಪಮುಖ್ಯಮಂತ್ರಿಗಳೇ ವಿರೋಧ ಮಾಡ್ತಾ ಇರೋ ಸಂದರ್ಭದಲ್ಲಿ ಏಕಾಏಕಿ ಅದನ್ನು ಜಾರಿಗೊಳಿಸುವ ಧೈರ್ಯ ಮುಖ್ಯಮಂತ್ರಿಗಳು ತೋರಿಸ್ಲಿಕ್ಕಿಲ್ಲ. ಒಂದು ಸಮಗ್ರ ಒಪಿನಿಯನ್, ಎಲ್ಲರ ಕಲೆಕ್ಟಿವ್ ಒಪಿನಿಯನ್ ಒಂದನ್ನು ಪಡೆದುಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹದ ನಂತರವೇ ಇದನ್ನು ಜಾರಿ ಮಾಡಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ದಂಗಿದೆ.